ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಕೊನೆಯ ತನಕ ನೋಡಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ನಿಮ್ಗೆ ಪೂರ್ಣವಾಗಿ ತಿಳಿಸ್ಕೊಡ್ಲಾಗುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಪಾಠಗಳು ನೋಟ್ಸ್ಗಳನ್ನೆಲ್ಲ ಅಪ್ಡೇಟನ್ನು ಮಾಡಲಾಗ್ತಿರ್ತದೆ. ಇದರ ಸದುಪಯೋಗವನ್ನು ನೀವೆಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ನ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಲಿಂಕನ್ನು ಹಾಕ್ತೀನಿ. ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಮಾಡಿದ್ಮೇಲೆ ಅಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದಾಗಿರ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಲಿಂಕ್ ಯಾವುದು ಅಂತಕ್ಕಂಥದ್ದನ್ನು ಆಲ್ರೆಡಿ ಅಪ್ಡೇಟನ್ನು ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡ್ಕೊಳ್ಳಿ ಹೋಗಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜು ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ಪೇಜನ್ನು. ಇಲ್ಲಿ ನೋಡಿದ್ಮೇಲೆ ನಿಮಗೆ ಈ ಪೇಜಲ್ಲಿ ಮೊದಲನೇದು ನೋಡಿ, ಅದನ್ನು ಕರೆಕ್ಟಾಗಿ ಒಂದ್ಸರಿ ಗಮನಿಸಿ. SSLC ಡೀಟೇಲ್ಸ್ ಅಂತಿದೆ. ಇಲ್ಲಿ ನೀವೇನಾದ್ರೂ ಇಫ್ ಯು ಹ್ಯಾವ್ ಪಾಸ್ಡ್ ಬಿಫೋರ್ 2003 ನೀವೇನಾದ್ರೂ 2003ಕ್ಕಿಂತ ಹಿಂದೆ ನೀವು SSLCಯನ್ನು ಪಾಸ್ ಮಾಡಿದರೆ ನೀವಿಲ್ಲಿ ನೋ ಅಂತ ಕೊಡಬೇಕು. 2003ರಿಂದ ಆಚೆಗೆ ನೀವು ಪಾಸ್ ಆಗಿದರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ನಿಮ್ಮದು ಯಾವುದು ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರ್ತದೆ, ನೀವು ಯಾವ ಒಂದು ಡೇಟಲ್ಲಿ ಪಾಸ್ ಆಗಿರ್ತೀರ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ. 2003ಕ್ಕಿಂತ ಹಿಂದೆ ನೀವೇನಾದ್ರೂ SSLCಯನ್ನು ಪಾಸ್ ಮಾಡಿದರೆ ಇದನ್ನು ನೋ ಅಂತ ಕೊಡಿ. 2003 ಮೇಲೆ ನೀವು SSLCಯನ್ನು ಪಾಸ್ ಮಾಡಿದರೆ ಎಸ್ ಅಂತ ಕೊಡಿ. ಅಲ್ಲಿ ನಮ್ಮದು ಎಸ್ ಅನ್ನೋ ನಿಮ್ದು ಯಾವುದು ನೋಡ್ಕೊಂಡು ಕೊಟ್ಕೊಳ್ಳಿ. ನಾನು 2003 ಮೇಲೆ ಪಾಸ್ ಆಗಿರೋದು, ಅದಕ್ಕೆ ಎಸ್ ಅಂತ ಕೊಟ್ಟೆ. ಎಸ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರನ್ನು ಶೋ ಆಗುತ್ತೆ. ನೀವಿಲ್ಲಿ ಏನು ಮಾಡಬೇಕು, ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡಬೇಕು. SSLC ರಿಜಿಸ್ಟ್ರೇಷನ್ನ ನಂಬರ್ನ ಟೈಪ್ ಮಾಡಿ ನೀವೇನು ಮಾಡಿ ಲಾಗಿನ್ನ ಮಾಡ್ಕೊಳ್ಳಿ. ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ಅಥವಾ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಆಪ್ಷನ್ ಇದೆ ನೋಡಿರಿ, GPS ಸ್ಟಾರ್ 2026 ರಿಜಿಸ್ಟ್ರೇಷನ್ ನೋಂದಣಿ ಪುಟ. ಇಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ. ಯಾರ್ದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮೊದಲಿಗೆ ಅಂತಂದರೆ, ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದರೆ ನೀವೇನು ಮಾಡಿ ಅಲ್ಲಿ ಲಾಗಿನ್ ಮಾಡ್ಕೊಳ್ಬೋದು. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಇಲ್ಲಿಂದ ಫಸ್ಟ್ ನಾವು ಎಂಟ್ರಿಯನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ GPS ಸ್ಟಾರ್ ಅಂತ ಕೆಳಗಡೆ ಕೊಟ್ಟಿರ್ತಾನೆ ನೋಡ್ಕೊಳ್ಳಿ. ಅಲ್ಲಿ ನೋಡಿ ಫಸ್ಟ್ ಕ್ಯಾಂಡಿಡೇಟ್ ನೇಮ್ ಅಂತಿದೆ, ಅಭ್ಯರ್ಥಿಯ ಹೆಸರು. ನಿಮ್ಮ ಹೆಸರನ್ನು ಅಲ್ಲಿ ಟೈಪನ್ನು ಮಾಡಬೇಕಾಗುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿರ್ತಕ್ಕಂಥದ್ದು ಹೇಗಿದೆ ಅದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ನೀವು ಬರೆದು ಅಲ್ಲಿ ಬರೆದು ಫಿಲ್ ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ಮೊಬೈಲ್ ನಂಬರ್ ಅಂತಿದೆ ನೋಡಿರಿ, ಆ ಮೊಬೈಲ್ ನಂಬರಿಗೆ ನೀವು ಇವಾಗ ಯೂಸ್ ಮಾಡ್ತಿರ್ತಕ್ಕಂಥ ನಂಬರನ್ನ ಅಲ್ಲಿ ಕೊಡಿದ ತಕ್ಷಣ ನಿಮಗೆ ಅಲ್ಲಿಂದ OTP ಬರ್ತದೆ. ಆ OTPನ ನೀವೇನು ಮಾಡಿ ಸಬ್ಮಿಟನ್ನು ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ತದನಂತರ ಇಮೇಲ್, ನಿಮ್ಮ ಹತ್ರ Gmail ಅಡ್ರೆಸ್ ಇದ್ದರೆ Gmail ಅಡ್ರೆಸ್ಸನ್ನು ಕೊಡಿ. ತದನಂತರ ಇಲ್ಲಿ ನಿಮಗೆ ಯೂಸರ್ ನೇಮ್ ಅಂತ ಇರ್ತದೆ, ಯೂಸರ್ ನೇಮನ್ನ ಕೊಟ್ಕೊಳ್ಳಿ, ಮತ್ತು ಪಾಸ್ವರ್ಡನ್ನು ಕೊಟ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ಆ ಪಾಸ್ವರ್ಡನ್ನು ಕೊಟ್ಟು ನೀವೇನು ಮಾಡಿ ಸಬ್ಮಿಟನ್ನು ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮದು. ಈ ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೇನಾಗುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ. ಈ ಇದ್ರದ್ದು ಯಾವುದ್ರದ್ದು ನಿಮ್ಮ ಒಂದು ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಏನು ಮಾಡಬೇಕು, ಇನ್ನು ಉಳಿದಂಥ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕು. ಅದು ಯಾವ ರೀತಿ ಫಿಲ್ ಮಾಡೋದು ಅಂತಕ್ಕಂಥದ್ದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.